ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ಲಾಗ್ಸ್ ಅಂತ. ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದಗಳು. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ನನ್ನ ಕೈಲಾದಷ್ಟು ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇರೋ ಜಾಗದಲ್ಲಿ ನನಗೆ ಎಷ್ಟು ಎಲ್ಲ ಮಾಡಿಕೊಂಡು ಆಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನಕ್ಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ಸಲ್ಲಿ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಏನಕ್ಕೆ ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಸಂಡೇ ಮತ್ತು ಮಂಡೇ ವ್ಲಾಗ್ ಆಗಿರುತ್ತೆ. ಏನೇನು ಮಾಡಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಸಾರಿ, ಇದು ಸಾಟರ್ಡೆ ಸಂಡೇ ಮಂಡೇ ಲಾಗ್ ಆಗಿರುತ್ತೆ. ಗಿಡಗಳು ತಂದಿದ್ದೆ ಅಲ್ವಾ, ಹಾಕೋಣ ಅಂದ್ಬಿಟ್ಟು ಮುಂದೆಗಡೆ ಎತ್ಕೊಂಡು ಹೋದೆ. ಇದು ಕಾಕ್ಟ ಗಿಡ ನೋಡಿ ಫುಲ್ಲು ಬೆಳ್ಕೊಂಬಿಟ್ಟಿದೆ. ನಮ್ಮ ಅತ್ತೆ ಇಲ್ಲಿ ತೆಗೆದ್ಬಿಟ್ಟು ಗಿಡಗಳನ್ನ ಹಾಕು ಅಂತ ಹೇಳಿದ್ರು, ಮಧ್ಯದಲ್ಲಿರೋದನ್ನ ತೆಗೆದ್ಬಿಡು ಅಂತ ಹೇಳಿದ್ರು. ಸರಿ, ಈ ಕಡೆ ರೋಸ್ ಗಿಡ ಚೆನ್ನಾಗಾಗಿದೆ, ರೇಷ್ಮೆ ಹಣ್ಣು ಗಿಡನೂ ಚೆನ್ನಾಗಾಗಿದೆ, ಅದಕ್ಕೇನಾದರೂ ಮಾಡಬೇಕಾ ಕಸಿ ಗಿಸಿ ಅಂತ ನೋಡಿಕೊಂಡು ಸರಿ ಗಿಡಗಳನ್ನ ಕೀಳೋಣ ಅಂತ ಕಿತ್ಕೊಂಡೆ. ಅದು ಕಾಕ್ಟ ಗಿಡ ತುಂಬ ಗಟ್ಟಿ ಇದ್ದಿದ್ದರಿಂದ ಅದು ಕಟ್ ಮಾಡೋದೇ ಬಿಚ್ಕೊಂಡು ಹೋಗ್ಬಿಡ್ತು. ನೋಡಿ, ಇಷ್ಟು ಕಿತ್ತಿದ್ದೀನಿ, ಇಲ್ಲಿ ಇಷ್ಟು ಫ್ರೀ ಮಾಡ್ಕೊಂಡಿದ್ದೀನಿ. ಈ ಗಿಡನ ಇಲ್ಲಿ ಹಾಕ್ಕೊಂಡೆ. ಈ ಕಡೆ ಲಾಸ್ಟಿಗೆ ಈ ಕಡೆ ದಾಸವಾಳ ಗಿಡಕ್ಕೆ ಅಂದ್ಬಿಟ್ಟು ಈ ಕಡೆ ಗುಂಡಿ ತೆಗಿತಾ ಇದ್ದೀನಿ. ಸ್ವಲ್ಪ ಅದು ದಾಸವಾಳ ಗಿಡದ್ದು ಪಾರ್ಟು ಸ್ವಲ್ಪ ದೊಡ್ಡದಿತ್ತು, ಹಾಗಾಗಿ ಗುಂಡಿ ಸ್ವಲ್ಪ ದೊಡ್ಡದೇ ತೆಗಿಬೇಕಾಗಿತ್ತು. ಕಾಕ್ಟ ಗಿಡಗಳದ್ದು ಫುಲ್ಲು ಬೇರುಗಳೇ ಇತ್ತು ಅಲ್ಲಿ. ಅಷ್ಟು ಮಣ್ಣು ಗುಂಡಿ ತೆಗಿಯೋಷ್ಟರಲ್ಲಿ ಸಾಕಾಗೋಯಿತು. ಇನ್ನು ಕಾಕ್ಟ ಗಿಡಗಳು ತುಂಬಾ ದಪ್ಪ ದಪ್ಪ ಇತ್ತು ಬುಡದಲ್ಲೆಲ್ಲ. ಅದು ಕಟ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು. ನೀವೇ ಅರ್ಥ ಮಾಡ್ಕೊಳ್ಳಿ, ಆ ಕಟ್ ಮಾಡೋದೇ ಬಿಚ್ಕೊಂಡು ಹೋಗಿದೆ ಅಂದರೆ ಅದನ್ನು ಯಾವ ರೇಂಜಿಗಿತ್ತು ಅಂದ್ಬಿಟ್ಟು. ಸರಿ, ಗಿಡ ಹಾಕಿದೆ. ಹುಳ ಎಲ್ಲ ತಿನ್ಕೊಂಬಿಟ್ಟಿತ್ತು ಎಲೆಗಳನ್ನ. ಆ ಥರ ಎಲೆಗಳನ್ನೆಲ್ಲ ಕಿತ್ಬಿಟ್ಟೆ. ನನಗೆ ದಾಸವಾಳ ಗಿಡಗಳು ತುಂಬಾ ಇಷ್ಟ. ಇಲ್ಲಿ ಮುಂದೆಗಡೆ 7ರಿಂದ 8 ಕಲರ್ ದಾಸವಾಳ ಹೂವು ಹಾಕಿದ್ದೀನಿ, ಗಿಡ ಹಾಕಿದ್ದೀನಿ. ನೋಡೋಣ ಯಾವಾಗ ಹೂವು ಬಿಡುತ್ತೆ, ಯಾವಾಗ ಅದೆಲ್ಲ ಎತ್ಕೊಂಡು ಪೂಜೆ ಮಾಡ್ತೀನಿ ಅಂತ. ಇಷ್ಟು ಗಿಡನ ಕಟ್ ಮಾಡಿದ್ದೆ. ಈ ಕಡೆ ಸ್ವಲ್ಪ ಇತ್ತು, ಇದನ್ನೆಲ್ಲ ಆ ಕಡೆ ಎತ್ತಾಕ್ಬಿಟ್ಟು, ಇದು ಊರಿಂದ ಲಾಸ್ಟ್ ಸಲ ತಂದಿದ್ದು. ಇದು ಇಲ್ಲೇ 3 ಕಲರ್ ಗಿಡ ಇದೆ. ಇನ್ನು ಆ ಕಡೆಗೆ 3 ಕಲರು 4 ಕಲರ್ ದಾಸವಾಳ ಗಿಡ ಇದೆ. ಇದಿಷ್ಟು ಚೆನ್ನಾಗಿ ಬಂದುಬಿಟ್ರೆ ಸಾಕು, ಪೂಜೆಗೆ ಬೇಕಾದಷ್ಟು ಹೂವು ಆಗುತ್ತೆ. ಇನ್ನು ಮೇಲ್ಗಡೆ ಇದು ಮೊನ್ನೆ ತಂದಾಕಿದ್ದು ಹೂವು ಬಿಟ್ಟಿತ್ತು. ಸೇವಂತಿಗೆ ಹೂವು ಚೆನ್ನಾಗಿ ಬಿಟ್ಟಿದೆ ಅಲ್ಲ ಅಂತ ನೋಡ್ತಾ ಇದ್ದೆ. ಹಿಂಗೆ ಪಾಟ್ಗಳನ್ನ ನೋಡ್ತಿರ್ಬೇಕಾದ್ರೆ ಇದು ಊರಿಂದ ತೊಗೊಬಂದಿದ್ದು, ಇದ್ರಲ್ಲಿ ಹಾಕಿದೆ. ಇದು ಗಣಕೆ ಹಣ್ಣು ಗಿಡ, ನಾನೇನು ಹಾಕಿಲ್ಲ, ಅದೇ ಹುಟ್ಟಿದೆ. ಇದರಲ್ಲಿ ಪಪ್ಪಾಯ ಗಿಡ, ರುದ್ರಾಕ್ಷಿಕಾಯಿ ಗಿಡ ಎಲ್ಲ ಹುಟ್ಟಿದೆ. ಅದನ್ನೆಲ್ಲ ಕಿತ್ತು ಆಮೇಲೆ ಬೇರೆ ಕಡೆಗೆ ಹಾಕಬೇಕು. ಇದ್ರಲ್ಲಿ ಸ್ವಲ್ಪ ಹಾಕಿದ್ದೀನಿ, ಬರಲಿ ಚೆನ್ನಾಗಿ ಅಂದ್ಬಿಟ್ಟು. ಇನ್ನು ಬಟ್ಟೆಗಳೆಲ್ಲ ಫ್ರೈಡೇನೇ ಹಾಕಿದ್ದು, ಒಣಗಾಕಿರಲಿಲ್ಲ ಮಳೆ ಅಂದ್ಬಿಟ್ಟು ಸಾಟರ್ಡೆ ಹಾಕಿದೆ. ಬೀರೂನ ತೆಗೆದು ಈ ಕಡೆಗೆ ಇಟ್ಟೆ. ಇವಾಗ ಎಷ್ಟೋ ಸ್ವಲ್ಪ ಫ್ರೀ ಆಯಿತು ಅಂತ ಅನ್ನಿಸ್ತು. ಇದು ತೆಗೆದಿಟ್ಟ ಮೇಲೆ ಸ್ವಲ್ಪ ಫ್ರೀಯಾಗಿ ಕಾಣಿಸ್ತಿದೆ ಅಲ್ಲ ಅನ್ನೋ ಫೀಲ್ ಅಂತೂ ನನಗಾಯಿತು. ಇನ್ನು ಇದು OTP ತೊಗೊಳೋದಕ್ಕೆ ಇಷ್ಟು ಫೈಲ್ ಇಟ್ಟೋಗಿದ್ದಾರೆ. OTP ಎಲ್ಲ ಇನ್ನು ಇವತ್ತು OTP ತೊಗೊಳಕ್ಕೆ ಹೇಳೋಗಿದ್ದಾರೆ. ನಾನು OTP ತೊಗೊಳಕ್ಕೆ ಕುತ್ಕೊಂಡಾಗವಾಗಲೇ 12 ಗಂಟೆ ಆಗಿತ್ತು. ಬಟ್ಟೆ ಎಲ್ಲ ಇತ್ತು, ಒಣ ಹಾಕ್ಬಿಟ್ಟು ಸ್ವಲ್ಪ ಕೆಳಗಡೆ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೀರು ಎಲ್ಲ ಈ ಕಡೆಗೆ ಇಟ್ಟಿದ್ದಕ್ಕೆ ಬೈಸ್ಕೊಂಡಿದ್ದೆಲ್ಲ ಆಯಿತು. ಅವ್ರ ಹತ್ರ ಬೈಸ್ಕೊಂಡು ಇಷ್ಟು OTP ಇದೆ ತೊಗೋ ಅಂತ ಹೇಳಿದ್ರು. 20 ಫೈಲ್ ಇದೆ. ಈಗ ಸದ್ಯಕ್ಕೆ 5 OTP ತೊಗೊಂಡಿದ್ದೀನಿ ಅಷ್ಟೇ. ಕೆಲಸ ಮಾಡೋದನ್ನು ವೀಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ, ಅದು ಹೇಳಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ. ಅದಕ್ಕೆ ನಾನು ಹಾಗೆ ಮುಂಚೆನೇ ಸ್ವಲ್ಪ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಅದು ಚಕ್ಲಿ ಊರಿಂದ ತೊಗೊಂಬಂದಿದ್ದು. ನಾನು ಏನಾದರೂ ತೊಗೊಂಬಂದರೆ ಎಲ್ಲರೂ ಥರ ಕುರುಕ್ಲುನ ತಿನ್ನೋದು ಆ ಥರ ಎಲ್ಲ ನೆನಪೇ ಆಗಲ್ಲ ನನಗೆ. ಏನಾದ್ರು ಮನೆಯಲ್ಲಿದ್ದರೆ ಅದು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಸೊ ನಮ್ಮ ಅಮ್ಮ ಪಾಪ ಕಷ್ಟ ಬಿದ್ದು ಮಾಡಿಕೊಟ್ಟಿದ್ದಾರೆ ಅಲ್ಲ, ತಿಂದು ಖಾಲಿ ಮಾಡೋಣ ಅಂದ್ಬಿಟ್ಟು ಗರ್ಜಿಕಾಯಿ ಇಷ್ಟ ಆಯಿತು, 2 ತಿನ್ಕೊಂಬಿಟ್ಟೆ. ಚಕ್ಲಿನ ಟೀ ಟೈಮಲ್ಲಿ ತಿನ್ಕೊತೀನಿ, ಅದು ಇವಾಗ ಬೇಡ ನನಗೆ. ಇದನ್ನು ಮುಗಿಸೋ ಅಷ್ಟರಲ್ಲಿ ಮೋಸ್ಟ್ಲಿ ಸ್ಕೂಲ್ಗೆ ಹೋಗೋ ಟೈಮ್ ಆಗುತ್ತೆ. ಇವಾಗ ಟೈಮು 1:15. ನಾನು 4-5 ಫೈಲ್ ಮಾಡಿದ್ದೀನಿ. ಅದೇ ಒಂದು 3 ಗಂಟೆ ಒಳಗೆ ಮುಗಿಯುತ್ತೆ. ಆಮೇಲೆ ಊಟ ಮಾಡಿಕೊಂಡು ನನ್ನ ಮಗಳನ್ನ ಕರ್ಕೊಂಬರೋದಕ್ಕೆ ಸರಿ ಹೋಗುತ್ತೆ. ನೀವೇನೇನು ಕೆಲಸ ಮಾಡ್ತೀರಾ ಮನೆಯಲ್ಲಿ ಫ್ರೀ ಇದ್ದಾಗ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಆಪೋಸಿಟ್ ಸಿಸ್ಟಮ್ ಇದೆ ನೋಡಿ. ಇಲ್ಲೇ ಇದು ನಮ್ಮ ಮನೆಯವ್ರಿಗೆ ಸ್ವಲ್ಪ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ನಾನು ನನ್ನ ಮಗಳು ಆರಾಮಾಗಿ ಓಡಾಡ್ತೀವಿ. ಅವ್ರಿಗೆ ಸಡನ್ನಾಗಿ ಜಾಗ ಎಲ್ಲ ಚೇಂಜ್ ಮಾಡಿದ್ರೆ ತುಂಬಾ ಕೋಪ ಬರುತ್ತೆ. ರಾತ್ರಿ ಬಂದಿದ್ದ ತಕ್ಷಣ ಬೈಸ್ಕೊಂಡಿದ್ದಾಯಿತು. ಅವ್ರಿಗೆ ಆಯ್ತು ಸುಮ್ಮನೆ ಇರಿ ಅಂತ ಹೇಳಿ ಆಮೇಲೆ ಸ್ವಲ್ಪ ಬಿಡಿಸಿ ಹೇಳ್ದೆ. ಇವಾಗ ಸ್ವಲ್ಪ ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಬರ್ತಿದೆ ನೋಡಿ. ಇಲ್ಲಿ ಜಾಗನೂ ಫ್ರೀಯಾಗಿದೆ.
ಮಲ್ಕೊಳ್ಳೋಬೋದು. ಸೊ ಊಟ ತಿಂಡಿ ಎಲ್ಲ ಕುತ್ಕೊಂಡು ತಿನ್ನೋದಕ್ಕೆ ಅವ್ರದ್ದು ಆ ಫೈಲ್ಗಳನ್ನೆಲ್ಲ ಇಟ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಜೋಡಿಸ್ಕೊಳ್ಳೋದಕ್ಕೂ ಸರಿ ಹೋಗುತ್ತೆ. ಇನ್ನು ಊಟನ ಬೆಡ್ ಮೇಲೆ ಕುತ್ಕೊಂಡು ತಿನ್ನಬಾರ್ದು, ಕೆಳಗಡೆ ಕುತ್ಕೊಂಡು ತಿನ್ನೋಕ್ಕೆ ಒಂದು ಚಾಪೆ ಹಾಕ್ಕೊಂಡ್ರೆ ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಆ ಬೀರು ಇದ್ದಾಗ ಅಲ್ಲೂ ಜಾಗ ಫ್ರೀ ಇರಲಿಲ್ಲ, ಇಲ್ಲೂ ಜಾಗ ಫ್ರೀ ಇರಲಿಲ್ಲ, ಜಾಗ ಇದ್ದರೂ ಇಲ್ದಂಗಿತ್ತು. ಹಾಗಾಗಿ ಆ ಬೀರುನೇ ಎತ್ತಿಡೋ ಅಷ್ಟರಲ್ಲಿ ನನಗೆ ಸಾಕಾಗೋಯ್ತು. ಸೌಂಡ್ ಬಂದರೆ ಕೆಳಗಡೆ ನಮ್ಮ ಅತ್ತೆ ಮಾವ ಬೈತಾರೆ. ಸೌಂಡ್ ಬರ್ದಿರೋ ಥರ ಸ್ವಲ್ಪನೇ ಆ ಜಾಗದಲ್ಲಿ ಹಿಂಗೆ ತಿರುಗ್ಸೋಕ್ಕಾಗಿಲ್ಲ, ಸರ್ಕಸ್ ಮಾಡಿ ಎತ್ತಿಟ್ಟಿದ್ದೀನಿ. ಅಷ್ಟಿಟ್ಟ ಮೇಲೆ ನನಗೇನೋ ಇಷ್ಟ ಆಯಿತು, ಬಂದು ನಮ್ಮ ಮನೆಯವ್ರು ಬೈದ್ಬಿಟ್ರು. ಆದರೂ ಅದು ಬೀರುದು ಆ ಕಡೆ ಲಾಸ್ಟ್ದು ಡೋರ್ ತೆಗಿಯೋಕ್ಕಾಗಲ್ಲ. ನಂದು ಇಯರಿಂಗ್ಸ್ ಎಲ್ಲ ಅಲ್ಲೇ ಇಟ್ಟಿರೋದು. ಅದನ್ನು ತೆಗಿಬೇಕಂದ್ರೆ ಸ್ವಲ್ಪ ಮಿರರ್ನ ಹಿಂಗೆ ತಿರುಗಿಸ್ಕೊಂಡು ಡೋರ್ ತೆಗಿಬೇಕು. ಬೇರೆ ಬಟ್ಟೆ ಎಲ್ಲ ಎತ್ಕೊಬೋದು, ಅದು ಓಲೆಗಳೆಲ್ಲ ಅಂದರೆ ತೊಗೊಳಕ್ಕಾಗಲ್ಲ. ನಮ್ಮ ಮನೆಯವ್ರು ಯಾವಾಗಲೂ ಹಂಗೆ, ನನ್ನಲ್ಲೂ ಒಂಚೂರು ಚೇಂಜಸ್ ಆದ್ರೂ ಅಷ್ಟೇ ಅವ್ರಿಗೆ ಇಷ್ಟ ಆಗಲ್ಲ. ನೀನು ಹೆಂಗಿದೆಯೋ ಹಾಗೆ ಇರೋ, ಹಾಗೆ ಚೆನ್ನಾಗಿದೆಯಾ, ಹಾಗೆ ಚೆನ್ನಾಗಿ ಕಾಣಿಸ್ತೀಯಾ, ಇದನ್ನು ಬಿಟ್ಬಿಟ್ಟು ಏನೇನೋ ಅವತಾರಗಳು ಮಾಡ್ಕೊಂಬಿಡ ಅಂತ ಹೇಳ್ತಾರೆ. ಸೊ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಇರ್ತೀನಿ. ವಸ್ತುನೇ ಆಗಲಿ ನಾನೇ ಆಗಲಿ ಏನಾದರೂ ಅಷ್ಟೇ, ಯಾವುದು ಹೆಂಗಿರುತ್ತೆ ಅದೇ ಥರ ಇರಲಿ ಅಂತ ಅವ್ರು ಇಷ್ಟಪಡ್ತಾರೆ. ಅದೇ ಥರ ಇದ್ರೇ ಅವರಿಗೆ ಇಷ್ಟ ಆಗೋದು. ನಾವು ಒಂಚೂರು ಚೇಂಜಸ್ ಆದ್ರೂ ಅವ್ರು ಲೈಕ್ ಮಾಡಲ್ಲ. ಸೊ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಇರ್ತೀನಿ. ಮನೆಯಲ್ಲಿ ಸ್ವಲ್ಪ ನಂದು ಹೀಗೇ ಅದು ಇದು ಎತ್ತಿಡ್ತಾ ಇರ್ತೀನಿ, ಆ ಕಡೆಯಿಂದ ಈ ಕಡೆಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ, ಯಾವುದು ಫ್ರೀ ಆಗುತ್ತೆ ಅಂದ್ಕೊಂಡು. ಅದು ಸ್ವಲ್ಪ ಅವ್ರಿಗೂ ನನಗೂ ಕಾಂಪ್ರಮೈಸು ಕಮ್ಮಿನೇ. ಸರಿ ಬನ್ನಿ ಕೆಲಸ ಮಾಡೋಣ. ಇನ್ನು ಕೆಲಸ ಮಾಡಿಕೊಂಡು ನಾನು 3 ಗಂಟೆಗೆ ಸ್ಕೂಲ್ ಹತ್ರ ಹೋಗ್ಬೇಕಿತ್ತು, ಹೋಗೋದು ಮರ್ತೇ ಬಿಟ್ಟಿದ್ದೀನಿ. ಕೊನೆಗೆ 3:10ಕ್ಕೆ ನಮ್ಮಮ್ಮ ಫೋನ್ ಮಾಡಿದ್ರು. ಆವಾಗ ನೆನಪಾಗಿ 3:15ಕ್ಕೆ ಸ್ಕೂಲ್ ಹತ್ರ ಹೋದೆ. ನನ್ನ ಮಗಳು ಚೆನ್ನಾಗೇ ಬೈದ್ಲು. ಬಂದಮೇಲೆ ರೋಸ್ ಚೆನ್ನಾಗಿ ಅರಳಿದೆ ಅಲ್ಲ, ನಾಳೆ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ. ಆದರೂ ಕೆಲಸ ಮಾಡಿಕೊಂಡು ಇವತ್ತು ಸಾಟರ್ಡೆ ಅಲ್ವಾ, 3 ಗಂಟೆಗೆ ಅವಳನ್ನ ಸ್ಕೂಲಿಂದ ಬಿಡೋದು ಮರ್ತುಬಿಟ್ಟು ಫೈಲು ಮುಗೀತು ಅಂದ್ಕೊಂಡು ಕೆಲಸ ಮಾಡಿಕೊಂಡೇ ಇದ್ದೆ. ಸರಿ, ಇನ್ನು ಇದು ಸಂಡೇ ಬೆಳಗ್ಗೆ ಎಲ್ಲ ತಿಂಡಿ ಎಲ್ಲ ಆದಮೇಲೆ ಇವರೆಲ್ಲ ಹೊರ್ಗಡೆ ಹೋದರು. ಫೈಲ್ ಮಾಡೋಕ್ಕೆ ಹೇಳೋಗಿದ್ರು, ಮಾಡೋಣ ಅಂತ. ಕೈ ಸ್ವಲ್ಪ ಗಾಯನೇ ಆಗಿತ್ತು, ನೋಡಿಕೊಂಡು ಮಾಡ್ಕೊಂಡು ಕೂತಿದ್ದೆ. ತುಂಬ ಹೇಟಾಗಿಬಿಟ್ಟಿದೆ. ಅದು ನೋಡೋರಿಗೆ ಚಿಕ್ಕದು ಅನ್ನಿಸ್ತಿದೆ. ಫಸ್ಟ್ ಕೈ ಫುಲ್ಲೇ ಒಂಥರ ಗಪ 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 ಅಂತ ಸೌಂಡ್ ಆಗ್ತಾಯಿತ್ತು. ಬಟ್ಟೆ ಬೇರೆ ಇದೆ ಅಷ್ಟು ಮಡಚೋದಕ್ಕೆ, ಯಾವಾಗ ಮಡಿಸ್ತೀನೋ. ಫೈಲ್ ಮಾಡಬೇಕಾದ್ರೆ ಫೈಲ್ ಬೇರೆ ಇಟ್ಕೊಂಡು ಮತ್ತೆ ಬ್ಲಡ್ ಬಂತು. ಏನೋ ನನಗೆ ಇವತ್ತು ದಿನವೇ ಚೆನ್ನಾಗಿಲ್ಲ ಅಂದ್ಕೊಂಡು ಸುಮ್ಮನೆ ಇದ್ದೆ. ನನ್ನ ಮಗಳು ಕೇಕ್ ಮಾಡಿಕೊಡಮ್ಮ ಅಂತ ಹೇಳಿದ್ಲು. ಬಿಸ್ಕೆಟ್ ತಂದು 15 ದಿನ ಆಗಿತ್ತು. ಸರಿ ಮಾಡಿಕೊಡೋಣ ಅಂತ ಬಿಸ್ಕೆಟ್ ಓಪನ್ ಮಾಡಿದೆ. ಡ್ರೈ ಫ್ರೂಟ್ಸು ಪುಡಿ ಮಾಡಿಕೊಂಡೆ. ನಿಮಗೆ ಬೇಕಂದರೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಮತ್ತು ಇದು ಅದರೊಳಗಡೆ ಇರೋದನ್ನು ಕ್ರೀಮ್ನ ಸಪ್ರೇಟ್ ಮಾಡ್ಕೊಬೇಕು, ಬಿಸ್ಕೆಟ್ನ ಸಪ್ರೇಟ್ ಮಾಡ್ಕೊಬೇಕು. ಅದು ಚೆನ್ನಾಗಾಗುತ್ತೆ. ಒಟ್ಟಿಗೆ ಹಾಕಿ ರುಬ್ಬಿದ್ರೆ ಅದು ಚೆನ್ನಾಗಿ ಬರಲ್ಲ. ಈ ಥರ ಬಿಸ್ಕೆಟ್ನ ಸ್ವಲ್ಪ ಪುಡಿ ಮಾಡಿ ಜಾರಲ್ಲಿ ಹಾಕ್ಕೊಬೇಕು. ನನ್ನ ಕೈ ಏಟಾಗಿದೆ ಅಂದ್ಬಿಟ್ಟು ನನ್ನ ಮಗಳೇ ಹೆಲ್ಪ್ ಮಾಡ್ತಾಯಿದ್ಲು. ಪಾಪ ಅವಳು ತುಂಬ ದಿನದಿಂದ ಕೇಕ್ ಮಾಡಿಕೊಡು ಅಂತ ಕೇಳ್ತಾಯಿದ್ಲು. ಅಂತೂ ಇವತ್ತು ಮಾಡಿದ್ವಿ. ಸ್ವಲ್ಪ ಒಂದು ಪ್ಯಾಕೆಟ್ ಈನೋ ಹಾಕ್ಕೊಂಡು ನಾನು ಅದನ್ನು ರುಬ್ಕೊಂಡೆ. ಅದಕ್ಕೊಂದು 3-4 ಸ್ಪೂನ್ ಸಕ್ಕರೆ ಹಾಕ್ಕೊಂಡೆ. ಹಾಲು ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ತೆಳು ಆದರೆ ಅದು ಚೆನ್ನಾಗಿ ಬರಲ್ಲ. ಇನ್ನು ಈ ಕ್ರೀಮ್ನ ಇದರಲ್ಲಿ ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಅದು ಫುಲ್ಲು ಕ್ಲೀನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ನೋಡಿ ಹಾಲು ಹಾಕ್ಕೊಬೇಕು. ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳುನೂ ಇರಬಾರ್ದು, ಮೀಡಿಯಮ್ಮಲ್ಲಿ ಇರಬೇಕು. ನೋಡಿ ಇಷ್ಟ ಆದರೆ ಸಾಕು. ಅದು ದಪ್ಪ ಕಾಣಿಸ್ತಿರೋದು ಡ್ರೈ ಫ್ರೂಟ್ಸು. ಇನ್ನು ಈ ಬೌಲಲ್ಲಿ ಹಾಕಿ ಮಾಡೋಣ ಅಂದ್ಬಿಟ್ಟು ಇದಕ್ಕೆ ಎಣ್ಣೆ ಹಾಕಿಬಿಟ್ಟು ಫುಲ್ ಎಲ್ಲ ಕಡೆ ಸವರ್ಕೊಂಡೆ ಎಣ್ಣೆನ. ಇದಕ್ಕೆ ಸರ್ವ್ ಮಾಡಿಕೊಂಡೆ, ಅದು ಮಿಕ್ಸ್ ಮಾಡ್ಕೊಂಡಿದ್ದನ್ನು ಕ್ಲೀನಾಗಿ ಅದನ್ನೆಲ್ಲ ಬಳ್ದದ್ರಲ್ಲಿ ಹಾಕ್ಬಿಟ್ಟು ಕುಕ್ಕರಲ್ಲಿ ಮಾಡೋಣ ಅಂದ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಕೆಳಗಡೆ ಒಂದು ರಿಂಗ್ ಇಟ್ಬಿಟ್ಟು ಅದ್ರ ಮೇಲೆ ಅದನ್ನಿಟ್ಟು ಅದಕ್ಕೆ ಮುಚ್ಚಿ ಒಂದು 10-15 ನಿಮಿಷ ಬೇಯಿಸ್ಕೊಬೇಕು. 5-10 ನಿಮಿಷ ಬಿಟ್ಟಮೇಲೆ ಇಷ್ಟ ಆಗಿತ್ತು. ಸರಿ ಇನ್ನೊಂದು 5 ನಿಮಿಷ ಬೇಯಲಿ ಅಂದ್ಬಿಟ್ಟು ಮತ್ತೆ ಬಿಟ್ವಿ. 5 ನಿಮಿಷ ಆದಮೇಲೆ ಈ ಥರ ಆಗಿತ್ತು. ಸ್ವಲ್ಪ ತಣ್ಣಗೆ ಹಾಕಬೇಕು, ಸಡನ್ನಾಗಿ ಹಾಕೋಕ್ಕೆ ಹೋದರೆ ಅದು ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಸ್ವಲ್ಪ ತಣ್ಣೀರಲ್ಲಿ ಇಟ್ಬಿಟ್ಟು ಹಿಂಗೆ ಪ್ಲೇಟ್ ಮಡಚಿದೆ, ಹಂಗೆ ಚೆನ್ನಾಗಿ ಬಂತು. ಇನ್ನು ಅದ್ರ ಮೇಲೆ ನನ್ನ ಮಗಳು ಆ ಚಾಕ್ಲೇಟು ಕ್ರೀಮು ಎಲ್ಲ ಹಾಕಿಬಿಟ್ಟು ಡೆಕೋರೇಷನ್ ಮಾಡ್ಕೊತಾ ಇದ್ದಾಳೆ. ಫೈನಲಿ ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ನನಗೆ ಐಡಿಯಾ ಗೊತ್ತೇ ಇರಲಿಲ್ಲ. ನನ್ನ ಬರ್ಡೇನ ಈ ಥರನೇ ಸೆಲೆಬ್ರೇಟ್ ಮಾಡ್ಕೊಬೋದಿತ್ತು ನಾನೇ ಮನೆಯಲ್ಲಿ ಕೇಕ್ ಮಾಡಿಕೊಂಡು ಅಂತ ಆ ಥರ ಅಂದ್ಕೊಂಡೆ. ನೋಡಿ ಫೈನಲ್ ಲುಕ್ಕು. ಕೇಕ್ ಕಟ್ ಮಾಡಿದ್ದಕ್ಕೂ ಚೆನ್ನಾಗಿ ಬಂತು. ಅದು ಮಧ್ಯದಲ್ಲಿ ಸ್ವಲ್ಪ ಬಿಸಿ ಇತ್ತು, ಹಾಗಾಗಿ ಹಂಗೆ ಬಂತು ಅಷ್ಟೇ. ಬಟ್ ಕೇಕ್ ಮಾತ್ರ ತುಂಬಾ ರುಚಿಯಾಗಿತ್ತು. ಎಲ್ಲರೂ ಮನೆಯಲ್ಲಿ ಈ ಥರ ಮಾಡಿಕೊಡಿ ಮಕ್ಕಳಿಗೆ, ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ.
ನನ್ನ ಮಗಳಂತೂ ಇಷ್ಟಪಟ್ಟು ತಿಂದಳು. ಇನ್ನು ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಸೋಮವಾರ ಬೆಳಗ್ಗೆ ಎಲ್ಲರನ್ನೂ ಕಳಿಸ್ಬಿಟ್ಟು ಸರಿ ತುಳಸಿ ಗಿಡ ಹತ್ರ ರಂಗೋಲಿ ಹಾಕೋಣ, ಏನೋ ಇವತ್ತು ಮನ್ಸಿಗೆ ಅಷ್ಟು ನೆಮ್ಮದಿನೇ ಇದ್ದಿಲ್ಲ ನನಗೆ. ಇನ್ನೇನು ಮಾಡೋಕ್ಕಾಗಲ್ಲ, ಏನೋ ಒಂದು ಮಾಡೋಣ ಅಂದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ತೆ. ಇವತ್ತು ಚಿಕ್ಕದಾಗೆ ಹಾಕ್ತೆ, ಲಾಸ್ಟ್ ಟೈಮ್ ಹಸ್ಬೆಂಡ್ ಬೈದ್ಬಿಟ್ರು ದೊಡ್ಡದಾಗಿ ಹಾಕಿದೆಯಾ ಅಂದ್ಬಿಟ್ಟು. ಇನ್ನು ಒಳಗಡೆ ಬಂದೆ. ನನ್ನ ಮಗಳದು ಗೊಂಬೆ ಅವಳು ಇಲ್ಲೇ ಮಲ್ಕೊಂಡಿದ್ಲಲ್ಲ, ಇಲ್ಲೇ ಇಕ್ಕೊಂಬಿಟ್ಟಿದ್ದಾಳೆ. ಸರಿ ನೆಲ ಎಲ್ಲ ಒರೆಸ್ಬಿಟ್ಟು ಮಿರರ್ನ ಹಿಂಗೆ ತಿರುಗಿಸಿಟ್ಟೆ. ಅಲ್ಲಿ ನಂದು ಕಬೋರ್ಡು ತೆಗಿಯೋಕ್ಕಾಗ್ತಾ ಇರಲಿಲ್ಲ ಅಂದ್ಬಿಟ್ಟು ಹಿಂಗೆ ತಿರುಗಿಸಿ ಹಿಂಗೆ ಇಟ್ಕೊಂಡಿದ್ದೀನಿ. ಇನ್ನು ಈ ಟೀ ಶರ್ಟ್ ಬಂದು ನಾನು ವಾಕಿಂಗ್ ಮಾಡೋದಕ್ಕೆ ಅಂತಲೇ ಒಂದು ಜೊತೆ ಡ್ರೆಸ್ ತೊಗೊಂಡಿದ್ದೆ. ಬಟ್ ಇವಾಗ ಹೋಗೋಕ್ಕಾಗಿಲ್ಲ. ಇನ್ಮೇಲೆ ನನ್ನ ಮಗಳನ್ನ ಕರ್ಕೊಂಡು ನಾನೇ ಹೋಗ್ಬಿಡಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ. ಸ್ವಲ್ಪ ಇವತ್ತಿಂದ ಚೇಂಜ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಕ್ತೀನಿ, ಒಂದೇ ಥರ ಇದ್ದರೆ ಆಗಲ್ಲ. ನಮ್ಮ ಜೀವನದಲ್ಲಿ ನಾವೇ ಏನಾದರೂ ಆಗಬೇಕು, ಚೇಂಜ್ ಆಗಬೇಕಂದ್ರೆ ಅದು ನಾವೇ ಚೇಂಜ್ ಆಗಬೇಕು. ಬೇರೆಯವ್ರು ಹೆಂಗಾರು ಇಟ್ಕೊಂಡ್ಲಿ, ಏನಾರು ಮಾಡ್ಕೊಂಡ್ಲಿ. ಇನ್ನು ಇದು ಮಂಡೇ ಬೆಳಗ್ಗೆ 11:30 ಆಗೋಗಿದೆ ಆಲ್ರೆಡಿ ಟೈಮು. ನಂದಿನ ತಿಂಡಿ ಕೂಡ ಏನೂ ಆಗಿಲ್ಲ. ನನ್ನ ಮಗಳನ್ನ ಸ್ಕೂಲ್ಗೆಲ್ಲ ರೆಡಿ ಮಾಡಿ ಕಳಿಸಿ ಎಲ್ಲ ಹೋಗಾದ್ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಕ್ಲೀನೆಲ್ಲ ಮಾಡಿಕೊಂಡು ಪೂಜೆ ಮಾಡೋಣ ಅಂತ. ಪೂಜೆ ಮಾಡೋ ಮನಸ್ಸು ಇದ್ದಿಲ್ಲ. ಕೆಲವೊಬ್ಬರು ಲೈಫಲ್ಲಿ ಒಂದೊಂದು ಘಟನೆಗಳಿಂದ ಜೀವನ ಪೂರ್ತಿ ನೋವು ಅನುಭವಿಸೋ ಹಾಗಿರುತ್ತೆ. ಒಂದೊಂದು ಹೇಳ್ಕೊಳೋಕ್ಕೂ ಆಗಲ್ಲ, ಬಿಡೋದಕ್ಕೂ ಆಗಲ್ಲ. ಏನು ಮಾಡೋಕ್ಕಾಗಲ್ಲ. ಅಷ್ಟು ದೇವ್ರನ್ನ ನಂಬಲ್ಲ ನಾನು. ಅಂದರೆ ಒಳ್ಳೆಯವ್ರಿಗೆ ಜಾಸ್ತಿ ಮೋಸ ಯಾಕಾಗುತ್ತೆ ಅಂತ ಗೊತ್ತಿಲ್ಲ. ಏನು ತಪ್ಪು ಮಾಡ್ದಲೇ ಇರೋವ್ರಿಗೇ ಜೊತೆಗೆ ಎದ್ಕೊಂಡು ಚೆನ್ನಾಗೇ ಎದ್ಕೊಂಡು ಮೋಸ ಮಾಡ್ತಾರಲ್ವ, ಅಂಥವ್ರನ್ನೆಲ್ಲ ಕ್ಷಮಿಸೋಕ್ಕೆ ಆಗಲ್ಲ. ಹಂಗಿರ್ಬೇಕಾದ್ರೆ ದೇವ್ರಿಗೆ ಪೂಜೆ ಏನಕ್ಕೆ ಮಾಡಬೇಕು ಅಂತ ಒಂದೊಂದು ಸಲ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಮನಸ್ಸಿನ ಸಮಾಧಾನಕ್ಕೋಸ್ಕರ ಆದ್ರೂ ಪೂಜೆ ಮಾಡಬೇಕಷ್ಟೆ. ಬೆಳಗ್ಗೆನೇ ಎದ್ಬಿಟ್ಟು ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ. ಇದು ನನ್ನ ಮಗಳದು ಓದ್ಕೊಳ್ಳೋ ಟೇಬಲ್ಲು, ಅವಳು ತಂದಿಲ್ಲಿ ಇಟ್ಟಿದ್ಲು. ಸರಿ ಅದೇನೋ ನನಗೆ ಇಕ್ಕಟ್ಟಾಗ್ತಾಯಿತ್ತು, ಸರಿಯಾಗಿ ಪೂಜೆ ಮಾಡೋದಕ್ಕೆ ಕಂಫರ್ಟಬಲ್ ಅನಿಸ್ತಾ ಇದ್ದಿಲ್ಲ. ಇದಕ್ಕೆಲ್ಲ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡೋದಕ್ಕೆ. ಇನ್ನು ಹೂಗಳು, ನಾನು ಅರ್ಧ ಈ ಹೂಗಳನ್ನ ನೋಡಿಕೊಂಡು ನಂದು ನೋವುಗಳಿರುತ್ತಲ್ಲ ಅದನ್ನು ಮರೆಯೋಕ್ಕೆ ಟ್ರೈ ಮಾಡ್ತೀನಿ. ಇದು ಮೊನ್ನೆ ತಂದಿದ್ದ ದಾಸವಾಳ ಹೂವು, ಒಂದು ಅರಳಿತ್ತು. ನನ್ನ ಮಗಳ ಹತ್ರ ಬೆಳಗ್ಗೆ ಬೇಗ ಎಬ್ಬರಿಸ್ದೆ. ಸ್ವಲ್ಪ ನನ್ನ ಮಗಳಿಗೆ ಟೈಮ್ ಕೊಡೋಕ್ಕಾಗ್ತಾ ಇದ್ದಿಲ್ಲ ಜಾಸ್ತಿ. ಅದಕ್ಕೆ ಅವಳನ್ನ ನನ್ನ ಜೊತೆನೇ ಮಲಗಿಸ್ಕೊಂಡು ಬೆಳಗ್ಗೆ ಇನ್ಮೇಲೆ ಬೇಗ ಎದ್ಬಿಟ್ಟು ಅವಳಿಗೆ ಸ್ವಲ್ಪ ವಾಕಿಂಗು ಎಕ್ಸಸೈಸ್ ಎಲ್ಲ ಮಾಡಿಸ್ಬೇಕು. ಅವಳು ತುಂಬ ವೀಕ್ ಆಗ್ತಾ ಇದ್ದಾಳೆ. ಅವಳ ಕಡೆ ಗಮನನೇ ಕೊಟ್ಟಿಲ್ಲ ಜಾಸ್ತಿ. ಅಂದರೆ ನಮ್ಮ ಮೈದನ ಹೆಂಡ್ತಿ, ನನ್ನ ತಂಗಿ ಇರ್ತಾಳೆ ಅಲ್ಲಿ, ಮತ್ತು ನಮ್ಮ ಅತ್ತೆ ಮಾವ ಅಲ್ಲಿ ಎಲ್ಲ ಕಡೆನೂ ಓಡಾಡ್ಕೊಂಡಿರ್ತಾಳೆ. ಎಲ್ಲಿ ತಿಂತಾಳೆ, ಎಲ್ಲಿ ಬಿಡ್ತಾಳೆ ಏನೂ ಗೊತ್ತಾಗ್ತಾ ಇಲ್ಲ ಸರಿಯಾಗಿ. ಅದಕ್ಕೆ ಇನ್ಮೇಲೆ ಕರೆಕ್ಟಾಗಿ ಇಲ್ಲೇ ಒಂದು ಕಡೆ ಇಟ್ಕೊಂಡು ಸ್ವಲ್ಪ ಅವಳ ಕಡೆ ಗಮನ ಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಇದು ಸೇವಂತಿಗೆ ನನಗೆ ತುಂಬ ಇಷ್ಟ ಆಯಿತು, ಕಿತ್ಕೊಂಡ್ಬಂದಿದ್ದೀನಿ. ಸರಿ ಪೂಜೆ ಮಾಡೋಣ ಬನ್ನಿ. ಪೂಜೆ ಮಾಡಿ ದೇವ್ರ ಹತ್ರ ಬೇಡ್ಕೊಳ್ಳೋದಿಷ್ಟೇ. ನಾನಂತೂ ಯಾರಿಗೂ ಮೋಸ ಮಾಡಿಲ್ಲ. ಎಲ್ಲ ಏನೋ ಬೇರೆಯವ್ರಿಗೆ ಮೋಸ ಮಾಡೋರ್ಗು ಸ್ವಲ್ಪ ಬುದ್ಧಿ ಕೊಟ್ಬಿಟ್ಟು ಎಲ್ಲರನ್ನೂ ಚೆನ್ನಾಗಿ ಹಿಡ್ಕೊ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಯಾಕಂದರೆ ಪ್ರಪಂಚದಲ್ಲಿ ನಾನಂತಲ್ಲ, ನೀವು ಅಷ್ಟೇ, ಚೆನ್ನಾಗಿರೋರಿಗೆ ಒಳ್ಳೆಯವ್ರಿಗೆ ಮೋಸ ಆಗೋದು ಜಾಸ್ತಿ. ಅದು ನಿಜಾನೇ ಅಲ್ವಾ? ಓಕೆ ಫ್ರೆಂಡ್ಸ್, ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನಗಿವತ್ತು ವಿಡಿಯೋ ಮಾಡೋ ಮೂಡ್ ಕೂಡ ಇರಲಿಲ್ಲ. ಬಟ್ ಈ ವಿಡಿಯೋ ಮಾಡೋದ್ರಿಂದ ಏನೋ ಟೈಮ್ ಸ್ಪೆಂಡ್ ಆಗ್ತಾಯಿದೆ. ಏನು ಸ್ವಲ್ಪ ಯೋಚನೆ ಮಾಡೋದೆಲ್ಲ ಕಮ್ಮಿ ಮಾಡ್ತಾಯಿದ್ದೀನಿ. ಏನೋ ಒಂದು ಈ ಥರ ಏನರಲ್ಲೋ ಒಂದರಲ್ಲಿ ಇರ್ತೀನಲ್ಲ ಆ್ಯಕ್ಟಿವ್ ಆಗಿ, ಹಾಗಾಗಿ ಸ್ವಲ್ಪ ಮೈಂಡ್ ಫ್ರೀ ಆಗಿರುತ್ತೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಬಿಟ್ಟು ಬೇರೆ ಇನ್ಯಾವ ಉದ್ದೇಶನೂ ನನಗಿಲ್ಲ. ಇನ್ನು ಇದನ್ನು ಮಾಡೋದಕ್ಕೂ ನನಗಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ. ಇನ್ನು ಕಷ್ಟಪಟ್ಟು ಮೊನ್ನೆ ಎಲ್ಲ ಮಾಡಿದ ವೀಡಿಯೋಗಳಿದೆ ಅಲ್ಲ ಅಂದ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಇದನ್ನು ಯಾವತ್ತು ಅಪ್ಲೋಡ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಕೈ ಬೇರೆ ತುಂಬ ಏಟಾಗಿಬಿಟ್ಟಿದೆ. ಅದು ಮೊನ್ನೆ ಮತ್ತೆ ಇಟ್ಕೊಂಡು ತುಂಬ ಬ್ಲಡ್ ಹೋಯ್ತು. ಏನು ಮಾಡೋಕ್ಕಾಗಲ್ಲ. ಓಕೆ ಗೈಸ್, ನಾನು ನನ್ನ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಟೇಕ್ ಕೇರ್. ಎಲ್ಲರೂ ಚೆನ್ನಾಗಿರಿ ಅಂತ ಆಶಿಸ್ತೀನಿ.